ದಳಸನೂರು ಕ್ರಾಸ್ ಬಳಿ ಗುಮ್ಮರೆಡ್ಡಿಪುರ ಗ್ರಾಮದ ಶ್ರೀ ಪುರಾತನ ಕಾಲದ ಉದ್ಭವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮಹಾದ್ವಾರ 2ನೇ ವರ್ಷದ ಪೂಜಾ ಕಾರ್ಯಕ್ರಮ ಗೌರವಾನ್ವಿತರು, ಊರಿನ ಗ್ರಾಮಸ್ಥರು, ಮುಖಂಡರು, ಹಿರಿಯರು, ಜನಸಾಮಾನ್ಯರು ಹಾಗೂ ಅಂಗಡಿ ಶ್ರೀನಿವಾಸ್ ರೆಡ್ಡಿ, ಮನೋಹರ್, ಆಂಜನೇಯ ರೆಡ್ಡಿ, ಮಂಜುನಾಥ್, ಶ್ರೀನಿವಾಸ್ ಆರ್, ನಿವೃತ್ತ ಶಿಕ್ಷಕರು ಗೋವಿಂದರೆಡ್ಡಿ, ವೆಂಕಟರಾಮ್ ಶೆಟ್ಟಿ ಅಂಗಡಿ, ಕೃಷ್ಣಮೂರ್ತಿ ಹಾಗೂ ಈ ಭಾಗದ ರೈತ ಮುಖಂಡ ಚಂದ್ರೇಗೌಡ ಗೋಡಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಭಾಗವಹಿಸಿದ್ದರು. ಈ ದಿನ ವಿಶೇಷತೆ ಮಹಾದ್ವಾರದ ಬಗ್ಗೆ ಊರಿನ ಗ್ರಾಮಸ್ಥರು ಸಲಹೆಗಳು ವ್ಯಕ್ತಪಡಿಸಿದರು. ಹಾಗೂ ಬಂದಿರುವ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ, ಜನಸಾಮಾನ್ಯರಿಗೂ ಭಕ್ತರಿಗೂ ಮಹಾದ್ವಾರದ 2ನೇ ವರ್ಷದ ಪೂಜಾ ಪ್ರಯುಕ್ತ ಎಲ್ಲರಿಗೂ ಹಂಚಿ ಶುಭ ಕೋರಿದರು. రఘురామ అని పాడుతున్న హనుమా, అంత భక్తి పరవశమా ఓ కంఠమమ్ము గనుమా. సరదాగా నా గాలి పాట వినుమా, విన్నాక బదులిచ్చి ఆదుకొనుమా. గాలికి పుట్ట గాలికి పెరిగా అచ్చం నీలాగా, నిత్యం నీతో ఉన్నాగా, ఇద్దరి లక్షణమొకటేగా. రామ రామ రఘురామ అని పాడుతున్న హనుమా, అంత భక్తి పరవశమా ఓ కంఠమమ్ము గనుమా. అమ్మల్లె నన్ను పెంచింది ఈ పల్లె సీమ, నాన్నల్లె నడిపించింది ఊరంత ప్రేమ. అమ్మల్లె నన్ను పెంచింది ఈ పల్లె సీమ, నాన్నల్లె నడిపించింది ఊరంత ప్రేమ. ఎలా పెంచుకున్నా ఎలా పిలుచుకున్నా ఈ మట్టి సొంతం నా చిట్టి జన్మం. అన్నీ సొంత ఇళ్ళే అంతా అయిన వాళ్ళే, ఈ స్నేహ బంధం నా పూర్వ పుణ్యం. బతుకంతా ఇది తీరే రుణమా. రామ రామ రఘురామ అని పాడుతున్న హనుమ, అంత భక్తి పరవశమా ఓ కంఠమమ్ము గనుమా. ఆటలాడిస్తావు ఓ కోతి బొమ్మ, ఏ బాట చూపిస్తావు కానున్న బ్రహ్మ. ప్రసన్నాంజనేయం అనే నామధేయం, ప్రతి మంచి
మంచి కార్యం జరిపించు దైవం ప్రభా దివ్య కాయం ప్రకీర్తి ప్రదాయం నాలోని ధైర్యం శ్రీ ఆంజనేయం నా వెంటే నువ్వుంటే భయమా రామ రామ రఘురామ అని పాడుతున్న హనుమా అంత భక్తి పరవశమా ఓ కంఠమమ్ము గనుమా సరదాగా నా గాలి పాట వినుమా విన్నాక బదులిచ్చి ఆదుకొనుమా ನನ್ನ ಹೆಸರು ಹೇಳ್ಬೇಕಾ? ನಾನು ಗೌಡಹಳ್ಳಿ ಗ್ರಾಮದ ಚಂದ್ರೇಗೌಡ ಅಂತ. ಈ ಒಂದು ಸುತ್ತಮುತ್ತಲಿನ ದಳಸನೂರು, ಗುಮ್ರೇಟ್ಪುರ, ಈ ಒಂದು ಗೇಟ್ ಬಳಿ ಭಗವಂತ ಶ್ರೀರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇವರುಗಳ ಒಂದು ಧ್ವಜಸ್ತಂಭವನ್ನ ಈ ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಹಾಗೂ ಎರಡನೇ ವಾರ್ಷಿಕೋತ್ಸವದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ರಾಮ ಮಂದಿರ ನಿರ್ಮಾಣ ಆಗಿ 2ನೇ ವರ್ಷ ಆಗಿದೆ. ಆದ ಕಾರಣ 2ನೇ ವರ್ಷದ ಒಂದು ವಿಜೃಂಭಣೆಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಸರ್ವರಿಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಒಳಿತಾಗ್ಲಿ ಅಂತ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತೇವೆ. ಬಂಧುಗಳೇ, ಇವತ್ತಿನ ದಿನ ತುಂಬಾ ಸಂತೋಷಕರವಾದಂತ ಒಂದು ದಿನ ಅಂತ ನಾನು ಹೇಳೋಕೆ ಭಾವಿಸ್ತೀನಿ. ಕಾರಣ ಇಷ್ಟೇ, ಏನು ಅಯೋಧ್ಯ ರಾಮನ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಯಿತು. ಇಲ್ಲೂ ಅದರಂತೆ ಹೋದ ವರ್ಷ ಕೂಡ ಪ್ರತಿಷ್ಠಾಪನೆ ದಿನ ಪೂಜೆ ಆಯಿತು ವಿಜೃಂಭಣೆಯಿಂದ. ಈ ವರ್ಷವೂ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು, ಪಕ್ಕದ ಗ್ರಾಮಸ್ಥರು, ಊರಿನ ಮುಖಂಡರು ಎಲ್ಲ ಸೇರಿಕೊಂಡು ಇವತ್ತಿನ ದಿನ ಪಾನಕ, ಹೆಸರುಬೇಳೆ, ರಾಮನ ಒಂದು ಪಟ್ಟಾಭಿಷೇಕದ ಜ್ಞಾಪಕಾರ್ಥವಾಗಿ ಎಲ್ಲ ವಿಜೃಂಭಣೆಯಿಂದ ನಡೆದಿರುತ್ತದೆ. ಇದರಿಂದ ಮುಖ್ಯ ಉದ್ದೇಶ ಏನು ಅಂದ್ರೆ ಲೋಕ ಕಲ್ಯಾಣಾರ್ಥ ಮಾರ್ಗವಾಗಿ ಜನಗಳಿಗೆ ಈ ಒಂದು ಶುಭ ತರಲಿ ಎಂದು ಇನ್ನೂ ಮುಖ್ಯವಾಗಿ ಮುಂದಿನ ವರ್ಷಗಳಲ್ಲಿ ಅತಿ ವಿಜೃಂಭಣೆಯಿಂದ ಪಾನಕ, ಹೆಸರುಬೇಳೆ ಮತ್ತು ಇತ್ಯಾದಿಗಳನ್ನು ಕೊಟ್ಟು ಜನರಿಗೆ ನೆಮ್ಮದಿ, ಸುಖ, ಶಾಂತ ಆ ರಾಮ ಭಗವಂತ ರಾಮಚಂದ್ರ ಪ್ರಭು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ, ದೇವರಲ್ಲಿ ಪ್ರಾರ್ಥನೆ. 2ನೇ ವರ್ಷದ ಇವತ್ತು ಕೂಡ ಅಯೋಧ್ಯೆಯಲ್ಲಿ ಇದರ ಪ್ರಯುಕ್ತ 2ನೇ ವರ್ಷದ ಹಬ್ಬ ಆಗ್ತಾ ಇದೆ. ಅದನ್ನ ನೆನೆಸ್ಕೊಂಡು ಗುಮ್ರೇಟ್ಪುರ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಇವತ್ತಿನ ಏನು ಶ್ರೀ ರಾಮ ಜನ್ಮಭೂಮಿ ಪುಣ್ಯ ಸಂದರ್ಭದಲ್ಲಿ ಇವತ್ತು ಈ ಗೇಟಲ್ಲಿ ಎಲ್ಲಾ ಗ್ರಾಮಸ್ಥರ ವತಿಯಿಂದ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ ಮತ್ತು ಪನ್ಯಾರಗಳನ್ನ, ಹೆಸರುಬೇಳೆಯನ್ನ ಹಂಚಿ ಸಂಭ್ರಮಿಸಿಕೊಂಡು ಊರಿನ ಹುಡುಗರೆಲ್ಲ ಸೇರ್ಕೊಂಡು ಅದ್ದೂರಿಯಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಶುಭ ಹಾರೈಸಲಿ ಎಂದು ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಅಷ್ಟೇ, ಗ್ರಾಮದ ಸರ್ವರಿಗೂ ಕೂಡ ಇದರ ಒಳಿತನ್ನ ಆಗಬೇಕು ಅನ್ನೋದು ಗ್ರಾಮದ ಎಲ್ಲರ ಅನಿಸಿಕೆ ಕೂಡ ಆಗಿದೆ. ಪ್ರತಿ ವರ್ಷವೂ ಇದೇ ರೀತಿ ಈ ದಳಸನೂರು ಗೇಟ್ ಬಳಿ ವರ್ಷ ಇನ್ನು ವಿಜೃಂಭಣೆಯಿಂದ ವರ್ಷ ತಪ್ಪದೆ ಈ ಒಂದು ಕಾರ್ಯಕ್ರಮ ಎಲ್ಲರ ಒಂದು ಸಹಕಾರ ಮಾಡಿಕೊಂಡು ವರ್ಷನೂ ನಡೀತಾ ಇದೆ. ಥ್ಯಾಂಕ್ ಯು.